ಬೇರೆದ ಹೆಚ್ಚು ಸೌಂಡ್ ಕಟ್ಬೇಕಲ್ಲ ಸಂಚೂರು. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಸುಪ್ರಿಯಾ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ಫ್ರೆಂಡ್ಸ್, ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಈವ್ನಿಂಗ್ ರೂಟೀನ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ತರದ ಲೈಕ್ ಮುಂದೆ ಏನ್ ಬ್ಲಾಗ್ ಅಲ್ಲಿ ಏನ್ ಮಾಡೋದು ಏನು ಪ್ಲಾನ್ಸ್ ಇಲ್ಲದಂತೆ ರ್ಯಾಂಡಮ್ ಆಗಿ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಏನ್ ಗೊತ್ತಾ, ಈ ತರ ರ್ಯಾಂಡಮ್ ಆಗಿ ಸ್ಟಾರ್ಟ್ ಮಾಡುವಂತಹ ಬ್ಲಾಗ್ ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಎಕ್ಸೈಟೆಡ್ ಆಗಿರುತ್ತೆ. ಸೊ ಅದಕ್ಕೆ ಇವತ್ತು ಒಂದು ರ್ಯಾಂಡಮ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಇವತ್ತು ಬಂದು ಈವ್ನಿಂಗ್ ರೂಟೀನ್. ಸೊ ಮಕ್ಕಳೆಲ್ಲ ಮಲಗಿದ್ರು, ಇವಾಗ ಜಸ್ಟ್ ಎದ್ದಿದ್ದಾರೆ. ಅಂಡ್ ನಾನು ಬಂದ್ಬಿಟ್ಟು ನೈಟ್ ಡಿನ್ನರ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಡಿನ್ನರ್ಗೆ ಬಂದ್ಬಿಟ್ಟು ಚಪಾತಿ ಜೊತೆಗೆ ಇತ್ಲವರೆಕಾಯಿ ಅಂತ ಕರಿತೀವಿ ನಾವು. ಇತ್ಲವರೆಕಾಯಿ ಮತ್ತೆ ಆಲೂಗೆಡ್ಡೆ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ. ಈ ಪಲ್ಯ ತುಂಬಾ ಇಷ್ಟ ನನಗೂ ಹಾಗೂ ಲಚ್ಚುಗೂ ಕೂಡ ಇಷ್ಟ. ಬಟ್ ಇವತ್ತೇನೋ ನನಗೆ ಟೊಮ್ಯಾಟೊ ಗೊಜ್ಜುನೇ ಮಾಡಬೇಕು ನೀನು ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದು. ಬಟ್ ನಾನು ಟೊಮ್ಯಾಟೊ ಗೊಜ್ಜು ಮಾಡ್ತಾ ಇಲ್ಲ. ಅದಕ್ಕೆ ಫುಲ್ಲು ಅಲ್ಲಿ ಹುರ್ಕೊಂಡ್ಬಿಟ್ಟಿದ್ದಾಳೆ ಲಚ್ಚು. ಟೊಮ್ಯಾಟೊ ಗೊಜ್ಜು ಮಾಡ್ತಾ ಇಲ್ಲ ನೀನು, ನಾನು ನಿನ್ಗಿಷ್ಟ ಏನಿಷ್ಟನೋ ಅದನ್ನ ಮಾಡ್ತಾ ಇದೆಯಾ ನೀನು ಅಂತ. ಬಟ್ ಎನಿವೇಸ್ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ, ಇದನ್ನೇ ತಿಂಡಿ ಅವಳು. ಸೊ ಬನ್ನಿ ಇವತ್ತು ಒಂದು ರೆಸಿಪಿ ಜೊತೆ ಈ ಒಂದು ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಅಂಡ್ ನಮ್ಮ ಲಡ್ಡು ಬೇಬಿ ಫುಲ್ ಆನ್ ಸೌಂಡ್ ಮೋಡಲ್ ಇದ್ದಾನೆ. ಸೊ ಬನ್ನಿ ತೋರಿಸ್ತೀನಿ ಅವನು ಕೂಡ. ಅಂಡ್ ಇಲ್ಲಿ ನೋಡಿ, ಬಂದಿಲ್ಲಿ ನನ್ನ ಸಿಂಬಾ ಬೇಬಿನ ತೋರಿಸ್ತೀನಿ. ಸಿಂಬಾ ಅಮ್ಮ ಬೇಬಿನೋ ನಾನು ನನ್ನ ಮಗ ಮ್ಯಾಚಿಂಗ್. ಸಿಂಬಾ ಹಾಯ್ ಮಾಡು. ಸಿಂಬಾ ಪ್ಲೀಸ್ ಹಾಯ್ ಮಾಡು. ಹಾಯ್ ಮಾಡು ಸಿಂಬಾ, ಕಳ್ಳನ ಮಗ. ಅಂಡ್ ಲೆಕ್ಚರ್ ಕೂತಿದ್ದಾಳೆ ಬನ್ನಿ. ಅಂಡ್ ಫ್ರೆಂಡ್ಸ್, ಇನ್ನೊಂದು ಏನಿವತ್ತು ಸುಪ್ರಿಯಾ ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಕೊಂಡು ನೀನು ಹಾಯ್ ಮಾಡ್ತೀಯ ಬಾ. ಬಟ್ ಮಾಡೋದು ಅಂತ ರಕ್ಷಿಸುಂದಿರ ಅಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ. ಮಾಡು ಎದ್ದೇಳು. ಹೇಗಿದ್ದೀರಾ ಎಲ್ಲರೂ? ಹೇಳು, ಹೇಗಿದ್ದೀರಾ ಎಲ್ಲರೂ? ನಾನು ಸಕ್ಕತ್ತಾಗಿದ್ದೀನಿ. ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಶೀತ ಇದೆ ಲಕ್ಷಿ, ಬರೀ ಇಷ್ಟೇ ತಿನ್ನ. ಅಯ್ಯೋ ಸ್ಟ್ಯಾಂಪ್ ಮಾಡಿದೆ, ತಿನ್ಬೇಡ ಇದನ್ನ. ದಿಸ್ ಇಸ್ ಟೊಮ್ಯಾಟೊ ಇಸ್ ಆಲ್ಸೋ ಫ್ರೂಟ್ ಆಕ್ಚುಲಿ ಅಲ್ಲ. ಟೊಮ್ಯಾಟೊ ಹಣ್ಣು ಅಂತಾನೆ ಕರಿತೀವಿ. ನಮ್ಮ ಲಡ್ಡು ಅಂತೂ ವಿಡಿಯೋ ಮಾಡಕ್ ಇತ್ತೀಚೆಗೆ ಬಿಡೋದೇ ಇಲ್ಲ. ಸೊ ಟೊಮ್ಯಾಟೊ ಹಣ್ಣು ಅಂತಾನೆ ಕರಿತಿರ್ತಾರೆ. ಟೊಮ್ಯಾಟೊ ಇಸ್ ಅ ಫ್ರೂಟ್ ಆರ್ ವೆಜಿಟೇಬಲ್? ಟೊಮ್ಯಾಟೊ ಇಸ್ ಅ ಫ್ರೂಟ್. ಓಕೆ, ಸೊ ಎಸ್, ಇವಾಗ ಅನ್ಕೋತಾ ಇರ್ಬೋದು ನೀವು ಏನ್ ಸುಪ್ರಿಯಾ ಮೇಕಪ್ ಎಲ್ಲ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ. ಬಟ್ ಆಕ್ಚುಲಿ ಒಂದು ಕೊಲ್ಯಾಬ್ ಮಾಡ್ಬೇಕಿತ್ತು. ಸೊ ಅಂದ್ರೆ ಒಂದು ವಿಡಿಯೋ ಶೂಟ್ ಮಾಡ್ಬೇಕಿತ್ತು. ಅದನ್ನ ಶೂಟ್ ಮಾಡಿ ಮತ್ತೆ ನಾನು ಅಡುಗೆ ಮನೆಗೆ ಬಂದಲ್ಲ. ಬಟ್ ಫೇಸ್ ಗ್ಲೋಯಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದದು ಈ ಮೇಕಪ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸ್ ಅಲ್ಲಿ. ನೋಡಿಲ್ಲ ಅಂದ್ರೆ ಡೆಫಿನೆಟ್ಲಿ ನೋಡಿ. ಬನ್ನಿ ಇವಾಗ ನೋಡೋಣ ಏನ್ ಮಾಡ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂದ್ರೆ ತುಂಬಾ ಜನ ಲೈಕ್ ಕೇಳ್ತಾ ಇದ್ದೀರಾ ಸಿಂಬಾಗೆ ನಾನು ಯೂಸ್ ಮಾಡುವಂತಹ ಡೈಪರ್ಸ್ ಯಾವುದು, ಮತ್ತೆ ಸಿಂಬಾಗೆ 24/7 ಡೈಪರ್ಸ್ ಅಲ್ಲೇ ಇಡ್ತೀನ, ಮತ್ತೆ ಯಾವ ಡೈಪರ್ ತುಂಬಾ ಚೆನ್ನಾಗಿದೆ ಅಂತೆಲ್ಲ ತುಂಬಾ ಕ್ವೆರೀಸ್ ಬರ್ತಾ ಇತ್ತು. ಸೊ ಎಸ್, ಇವಾಗ ಇದು ಹೊಸದಾಗಿ ಬಂದಿದೆ. ಸೊ ಇನ್ನೊಂದು ಹಳೆಯದಿಲ್ಲ, ಸ್ವಲ್ಪ ಇದೆ ಇದ್ರೊಳಗೆ, ಇಲ್ಲಿದೆ ನೋಡ್ಬೋದು. ಸೊ ಇದು ಕೂಡ ಅಷ್ಟೇ ಲವ್ಲಾಬ್ದೆ ಸುಪ್ರೀಂ ಪ್ಯಾಂಟ್ಸ್ ಇದನ್ನು ಕೂಡ. ಸೊ ಸಿಂಬಾಗ್ ಅಷ್ಟೇ ಅಲ್ಲ, ನಮ್ಮ ಲಡ್ಡುಗೂ ಕೂಡ ಇದನ್ನೇ ಯೂಸ್ ಮಾಡೋದು. ಸೊ ನಾನು ಯೂಸ್ ಮಾಡೋದು ಬಂದು ಇದು ಬಂದು ಲವ್ಲಾಬ್ದು ಸುಪ್ರೀಂ ಪ್ಯಾಂಟ್ಸ್ ಅಂತ. ಓಕೆ ಫ್ರೆಂಡ್ಸ್, ನಾವು ನಮ್ಮ ಮಕ್ಕಳಿಗೆ ಯೂಸ್ ಮಾಡುವಂತ ಡೈಪರ್ಸ್ ಬಂದು ಇದು ಬಂದು ಲವ್ಲಾಬ್ದು ಸುಪ್ರೀಂ ಪ್ಯಾಂಟ್ಸ್ ಅಂತ. ಅದು ತುಂಬಾನೇ ಚೆನ್ನಾಗಿದೆ ಆಯ್ತಾ. ಇದನ್ನ ನಾವು ಲೈಕ್ ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ನಾನಂತೂ ತುಂಬಾ ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ನಮ್ಮ ಲಡ್ಡು ಅಂತೂ ಲೈಕ್ ನ್ಯೂ ಬಾರ್ನ್ ಇದರಿಂದಾನು ಅವನು ಫ್ರಾಮ್ ಬರ್ತ್ ಲವ್ಲಾಬ್ದೇನೆ ಸುಪ್ರೀಂ ಪ್ಯಾಂಟ್ಸ್ ನ ಯೂಸ್ ಮಾಡ್ತಾ ಇದ್ದಾನೆ. ಸೊ ತುಂಬಾನೇ ಚೆನ್ನಾಗಿದೆ. ಸೊ ಇದ್ರದ್ದು ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಸ್ಮೂತ್ ಆಗಿರುತ್ತೆ. ಸೊ ಅದರಿಂದ ಮಗು ಕೂಡ ಅಷ್ಟೇ ಆರಾಮಾಗಿ ನಿದ್ದೆ ಮಾಡುತ್ತೆ. ಸೊ ಈ ಒಂದು ಲವ್ಲಾಬ್ದು ಸುಪ್ರೀಂ ಪ್ಯಾಂಟ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 360 ಡಿಗ್ರಿ
ಡಿಗ್ರಿ ಕೇರ್ ಸಿಗುತ್ತೆ. ಸೊ 360 ಡಿಗ್ರಿ ಕೇರ್ ಅಂದ್ರೆ ಫ್ರಮ್ ಫ್ರಂಟ್ ಟು ಬ್ಯಾಕ್ ಲೈಕ್ ಕಂಪ್ಲೀಟ್ ಆಗಿ ನಿಮಗೆ ಕೇರ್ ಸಿಗುತ್ತೆ. ಅಂಡ್ ಇದನ್ನ ಈ ಒಂದು ಸುಪ್ರೀಂ ಪ್ಯಾಂಟ್ಸ್ ಸುಪೀರಿಯಾರಿಟಿ ಏನಪ್ಪಾ ಅಂದ್ರೆ, ಫಸ್ಟ್ ಇದ್ರದ್ದು ಸುಪೀರಿಯಾರಿಟಿ ಬಂದ್ಬಿಟ್ಟು ಇದರಲ್ಲಿ ಸುಪೀರಿಯರ್ ಅಬ್ಸಾರ್ಬೆನ್ಸಿ ಇದೆ. ಅಂದ್ರೆ 12 hours ತನಕನೂ ನೀವು ಈ ಒಂದು ಡೈಪರ್ ನ ಬೇಕಾದ್ರೆ ಯೂಸ್ ಮಾಡಬಹುದು. 12 hours ತನಕನೂ ಅದು ಡ್ರೈನೆಸ್ ನ ಕೊಡುತ್ತೆ. ಬಿಕಾಸ್ ಇದರಲ್ಲಿ ಬಂದು 5 layers ಆಫ್ ಪ್ರೊಟೆಕ್ಷನ್ ಇದೆ. ಸೊ 5 layers ಏನ್ ಮಾಡುತ್ತೆ ಅಂದ್ರೆ, ಲೈಕ್ ನೀವು ಇವಾಗ ಮಗು ಪೀ ಮಾಡ್ತು ಅಂದ್ರೆ ಡೈರೆಕ್ಟ್ ಆಗಿ ಕೆಳಗಡೆ ಲೇಯರ್ಗೆ ಹೋಗುತ್ತೆ, ಮೇಲ್ಗಡೆ ಲೇಯರ್ ಡ್ರೈ ಆಗಿರುತ್ತೆ. ಸೊ ಮಗು ಆರಾಮಾಗಿ ಇರ್ಬೋದು. ಸೊ ಎಸ್, ಇದ್ರದ್ದು ಅಬ್ಸಾರ್ಬೆನ್ಸಿ ಕ್ವಾಲಿಟಿ ಏನಿದೆ ತುಂಬಾ ಚೆನ್ನಾಗಿದೆ. ಸೊ ಇದ್ರದ್ದು ಸೆಕೆಂಡ್ ಸುಪೀರಿಯಾರಿಟಿ ಏನಪ್ಪಾ ಅಂದ್ರೆ, ಇದ್ರ ಸುಪೀರಿಯರ್ ಬ್ರೀದೆಬಿಲಿಟಿ. ಬಿಕಾಸ್ ಏನಪ್ಪಾ ಅಂದ್ರೆ ಅದರಲ್ಲಿ ಲೈಕ್ ಮೇಲ್ಗಡೆ ಲೇಯರ್ ಅಲ್ಲಿ 10 million pores ಇರೋದ್ರಿಂದ ಅದು ಏನೇ ಪೀ ಮಾಡಿದ್ರು ಆ ಪೋರ್ಸ್ ಇಂದ ಅದು ಕೆಳಗಡೆ ಲೇಯರ್ಗೆ ಹೋಗ್ಬಿಟ್ಟು ಮೇಲ್ಗಡೆ ಲೇಯರ್ ಫುಲ್ ಡ್ರೈ ಆಗಿರೋದ್ರಿಂದ ಆರಾಮಾಗಿ ತುಂಬಾನೇ ಬ್ರೀತೇಬಲ್ ಆಗಿರುತ್ತೆ. ಅಂಡ್ 4ನೇ ಸುಪೀರಿಯಾರಿಟಿ ಏನಪ್ಪಾ ಅಂದ್ರೆ, ಇದ್ರದ್ದು ಸುಪೀರಿಯರ್ ರ್ಯಾಶ್ ಪ್ರಿವೆನ್ಷನ್. ಸೊ ಯಾವುದೇ ತರಹದ ರ್ಯಾಶಸ್ ಆಗೋದಿಲ್ಲ ಮಗುಗೆ, ಬಿಕಾಸ್ ಮೇಲ್ಗಡೆ ಲೇಯರ್ ಡ್ರೈ ಆಗಿರೋದ್ರಿಂದ ರ್ಯಾಶಸ್ ಆಗೋದಿಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಮೇಲ್ಗಡೆ ಲೇಯರ್ ಅಲ್ಲಿ ಬಂದು ಆಲೋವೆರಾ ಲೇಯರ್ ಇರೋದ್ರಿಂದ ಅದು ರ್ಯಾಶಸ್ ಆಗೋದ್ರಿಂದ ಪ್ರಿವೆಂಟ್ ಮಾಡುತ್ತೆ ಮಗುಗೆ ಅಂತಾನೆ ಹೇಳ್ಬೋದು. ಅಂಡ್ ಇದ್ರದ್ದು 4th ಸುಪೀರಿಯಾರಿಟಿ ಏನಪ್ಪಾ ಅಂದ್ರೆ, ಇದ್ರದ್ದು ಸುಪೀರಿಯರ್ ಕಂಫರ್ಟ್. ಬಿಕಾಸ್ ತುಂಬಾನೇ ಕಂಫರ್ಟೇಬಲ್ ಆಗಿರುತ್ತೆ, ತುಂಬಾನೇ ಸ್ಮೂತ್ ಆಗಿದೆ. ಸೊ ನೋಡ್ಬೋದು ಲೈಕ್ ತುಂಬಾನೇ ಸ್ಮೂತ್ ಆಗಿರುತ್ತೆ. ಈ ಫ್ರಂಟ್ ಅಂಡ್ ಬ್ಯಾಕ್ ತುಂಬಾನೇ ಜಾಸ್ತಿ ಸ್ಮೂತ್ ಆಗಿರುತ್ತೆ. ಅಂಡ್ ಒಳಗಡೆ ಲೇಯರ್ ಅಲ್ಲಿ ನೋಡಿದ್ರೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಈ ತರ 10 million pores ಇದೆ. ಆ 10 million pores ಇಂದ ಅದು ಒಳಗಡೆ ಹೋಗಿ ಪ್ರೊಟೆಕ್ಟ್ ಮಾಡುತ್ತೆ. ಅಂಡ್ ಇದರಲ್ಲಿ ಬಂದು ಈ ಮೇಲ್ಗಡೆ ಲೇಯರ್ ಅಲ್ಲಿ ಬಂದು ಆಲೋವೆರಾ ಇರೋದ್ರಿಂದ ರ್ಯಾಶಸ್ ಕೂಡ ಆಗೋದಿಲ್ಲ. ಮತ್ತೆ ತುಂಬಾನೇ ಚೆನ್ನಾಗಿ ಬ್ರೀದೇಬಲ್ ಆಗಿದೆ, ಸಾಫ್ಟ್ ಆಗಿರುತ್ತೆ. ಸೊ ನೋಡಿ ಹಿಂಗೂ ಕೂಡ ಮಾಡ್ಬೋದು, ತುಂಬಾನೇ ಸಾಫ್ಟ್. ಅಂಡ್ ಮತ್ತೆ ಇಟ್ ಕಮ್ಸ್ ಬ್ಯಾಕ್ ಟು ಇಟ್ಸ್ ಶೇಪ್ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದೇನಪ್ಪ ಅಂದ್ರೆ, ಇಲ್ಲಿ ನೋಡ್ಬೋದು. ಸೊ ಆಫ್ಟರ್ ಯೂಸ್ ನೀವು ಇದನ್ನ ತೆಗೆದು ಇದನ್ನ ಫೋಲ್ಡ್ ಮಾಡಿ ಈ ರೀತಿಯಾಗಿ ಟೇಪ್ ಮಾಡಿ ಕೂಡ ಇದನ್ನ ಡಿಸ್ಕಾರ್ಡ್ ಮಾಡ್ಬೋದು. ಸೊ ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ ಇದನ್ನ. ನಿಮ್ಗೆ ಇಷ್ಟ ಆದ್ರೆ ನೀವು ಡೆಫಿನೆಟ್ಲಿ ಇದನ್ನ ಪರ್ಚೇಸ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ಇಷ್ಟದಂತೆ ನೀವು ಬೇರೆ ಡೈಪರ್ನ ಯೂಸ್ ಮಾಡ್ಕೋಬಹುದು. ಅಂಡ್ ಇನ್ನೊಂದೇನಪ್ಪ ಅಂದ್ರೆ, ನೀವು ಎವ್ರಿ ಲೈಕ್ 24/7 ಮಗುಗೆ ಡೈಪರ್ಸ್ ಅಲ್ಲಿ ಇಡ್ತೀರಾ ಅಂತ ಕೇಳ್ತೀರಾ. ಸೊ 24/7 ನಾನು ಅವನ್ನ ಡೈಪರ್ಸ್ ಅಲ್ಲಿ ಇಡೋದಿಲ್ಲ. ಎವ್ರಿ 4 hours ನಾನು ಚೇಂಜ್ ಮಾಡ್ತೀನಿ. ಸೊ 4 hours ಅವ್ನು ಡೈಪರ್ ಅಲ್ಲಿ ಇದ್ರೆ ಮತ್ತೆ 2 hours 3 hours ಅವನು ರೀಯೂಸೇಬಲ್ ಡೈಪರ್ ಅಥವಾ ನಾರ್ಮಲ್ ಒಂದು ಶಾರ್ಟ್ಸ್ ಅದ್ರಲ್ಲಿ ಇರ್ತಾನೆ. ಸೊ ಅದಾದ್ಮೇಲೆ ಮತ್ತೆ 4 hours ಡೈಪರ್ ಯೂಸ್ ಮಾಡ್ತೀನಿ. ಸೊ ಈ ರೀತಿಯಾಗಿ ಮಾಡ್ತೀನಿ. ಬಿಕಾಸ್ 24 hours ಕಂಟಿನ್ಯೂಸ್ ಆಗಿ ಡೈಪರ್ ಅಲ್ಲಿ ಇಡೋದಕ್ಕೆ ನನಗೂ ಕೂಡ ಇಷ್ಟ ಆಗೋದಿಲ್ಲ. ಅದಕ್ಕೆ ನಾನು ಈ ರೀತಿಯಾಗಿ ಫಾಲೋ ಮಾಡ್ತೀನಿ. ಅಂಡ್ ರೀಯೂಸೇಬಲ್ ಡೈಪರ್ ಕೂಡ ನಾನು ಲವ್ ಲ್ಯಾಬ್ ಯೂಸ್ ಮಾಡ್ತೀನಿ. ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ರಿ, ಅದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಎಸ್, ಡೈಪರ್ಸ್ ಬಂದು ಇದನ್ನ ಯೂಸ್ ಮಾಡ್ತೀವಿ. ಅಂಡ್ ಫ್ರೆಂಡ್ಸ್, ತುಂಬಾ ಜನ ಕೇಳ್ತಾ ಇದ್ದೀರಾ ಲೈಕ್ ಸಿಂಬಾಗೆ ನೀವು ಫೀಡಿಂಗ್ ಸ್ಟಾಪ್ ಮಾಡಿದ್ದೀರಾ ಸುಪ್ರಿಯಾ ಅಂತ. ಸೊ ಇಲ್ಲ, ಸಿಂಬಾಗೆ ನಾನು ಇನ್ನು ಫೀಡಿಂಗ್ ನ ಸ್ಟಾಪ್ ಮಾಡಿಲ್ಲ. ಲೈಕ್ ಇನ್ನೂ ಒಂದು ಇವಾಗ ಅವನಿಗೆ 1 year 2 months, ಅದನ್ನು ಕೂಡ ಕೇಳ್ತಾ ಇದ್ರಿ ಅವನ ಏಜ್ ಎಷ್ಟು ಅಂತ. ಸೊ ಇವಾಗ ಅವ್ನು 1 year 2 months, ಇನ್ನೊಂದು ಸ್ವಲ್ಪ ಲೈಕ್ ಇನ್ನೊಂದು 6 months ಕೊಡ್ಸೋಣ ಅಂತ ಅನ್ಕೊಂಡಿದ್ದೇನೆ. ಬಿಕಾಸ್ ಹಿ ಇಸ್ ಮೈ ಲಾಸ್ಟ್ ಬೇಬಿ. ಅಂಡ್ ಅದು ಇಲ್ಲದಂತೆ ಮಗುಗೆ ಎಷ್ಟು ಲಾಂಗ್ ಟರ್ಮ್ ತನಕ ನೀವು ಫೀಡ್ ಮಾಡ್ತಿರೋ ಮಗು ಕೂಡ ಅಷ್ಟೇ ಹೆಲ್ದಿಯಾಗಿರುತ್ತೆ ಹಾಗೂ ಮದರ್ ಕೂಡ ಅಷ್ಟೇ ಹೆಲ್ದಿಯಾಗಿರ್ತಾರೆ ಅಂತ ಹೇಳ್ತಾರೆ. ಅಂಡ್ ತುಂಬಾ ಲಾಂಗ್ ಟರ್ಮ್ ತನಕ ಫೀಡ್ ಮಾಡೋದು ಕೂಡ ತುಂಬಾನೇ ಒಳ್ಳೇದು. ಅಂಡ್ ಫೀಡಿಂಗ್ ಹೇಗೆ ಸ್ಟಾಪ್ ಮಾಡೋದು ಅಂತ ಕೂಡ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಫೀಡಿಂಗ್ ನೀವು ಹೇಗೆ ಸ್ಟಾಪ್ ಮಾಡ್ಬೋದು ಅಂದ್ರೆ, ತುಂಬಾ ಜನ ತುಂಬಾ ರೀತಿಯಾದ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಸೊ ಕೆಲವೊಮ್ಮೆ ಮಗುನ ಸೆಪ್ರೇಟ್ ಆಗಿ ಮಲಗಿಸಿ ಆ ತರ ಫೀಡಿಂಗ್ ನ ಸ್ಟಾಪ್ ಮಾಡ್ತಾರೆ. ಕೆಲವೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ, ಲೈಕ್ ಫೀಡ್ ಮಾಡುವಂತ ಏರಿಯಾನಲ್ಲಿ ಏನಾದ್ರೂ ಒಂದು ಅಪ್ಲೈ ಮಾಡಿ ಮಗುಗೆ ಅದು ಇಷ್ಟ ಆಗದಿರೋದರ ಟೇಸ್ಟ್. ಅಂದ್ರೆ ಇವಾಗ ಪ್ರಾಪರ್ ಆಗಿ ಹೇಳ್ಬೇಕು ಅಂದ್ರೆ, ಈ ತರ ನೀಮ್ ಲೀಫ್ ಇರುತ್ತಲ್ಲ, ಬೇವಿನ ಸೊಪ್ಪು. ಸೊ ಬೇವಿನ ಸೊಪ್ಪನ್ನ ಕೂಡ ಹಚ್ಬಿಟ್ಟು ಮಗುಗೆ ಹಾಲು ಕುಡಿಸಿದ್ರೆ ಮಗು ಅವಾಗ ಹಾಲು ಬಿಟ್ಬಿಡುತ್ತಾರೆ ಅಂತ ಹೇಳ್ತಾರೆ. ನನ್ನ ಲಕ್ಷಿತ್ ಹಾಗೇನೆ ಬಿಟ್ಟಿದ್ದು. ಸೊ ಒಂದೇ ಟೈಮ್ ನಾನು ಅವ್ನಿಗೆ ಆ ಥರ ಮಾಡಿದ್ದು, ಅದಾದ್ಮೇಲೆ ಅವ್ನು ಯಾವತ್ತೂ ಮತ್ತೆ ಫೀಡ್ ಕೇಳಲಿಲ್ಲ. ಸೊ ಈ ರೀತಿಯಾಗಿ ಕೆಲವೊಂದು ಬೇರೆ ಬೇರೆ ರೀತಿಯಾದ ವಿಧಗಳು ಇದೆ. ಸೊ ಆ ರೀತಿಯಾಗಿ ನೀವು ಫೀಡಿಂಗ್ ನ ಸ್ಟಾಪ್ ಮಾಡಬಹುದು. ಅಂಡ್ ಎಷ್ಟು ವಯಸ್ಸು ತನಕನೂ ಫೀಡಿಂಗ್ ಕಂಪಲ್ಸರಿ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ 1 year ತನಕನಾದ್ರೂ ಫೀಡ್ ಮಾಡಿ, ತುಂಬಾ ಒಳ್ಳೇದು. 1 year ಮೇಲೆ ನಿಮ್ಮ ಇಷ್ಟ, ನಿಮ್ಗೆ ಇಷ್ಟ ಇದ್ರೆ 1.5 year 2 years ತನಕನೂ ಫೀಡ್ ಮಾಡೋರು ಕೂಡ ಇದ್ದಾರೆ. ಬಟ್ ನಾನು 1.5 year ತನಕ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಎಸ್, ಇನ್ನು ಸಿಂಬಾಗೆ ಫೀಡಿಂಗ್ ಸ್ಟಾಪ್ ಮಾಡಿಲ್ಲ. ಅಂಡ್ ತುಂಬಾ ಜನ ಇದನ್ನ ಕೇಳ್ತಾ ಇದ್ರಿ, ಸೊ ಅದಕ್ಕೆ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ. ಅಂಡ್ ಫ್ರೆಂಡ್ಸ್, ಇನ್ನೊಂದು ಕೂಡ ಕೇಳ್ತಾ ಇದ್ರಿ, ಲೈಕ್ ಮಗುಗೆ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ದೀರಾ ಸುಪ್ರಿಯಾ ನೀವು ಅಂತ ಕೂಡ ಕೇಳ್ತಾ ಇದ್ರಿ.
ಸೊ ಫಾರ್ಮುಲಾ ಮಿಲ್ಕ್ ನಾನು ಸಿಂಬಾಗೆ ಆಕ್ಚುಲಿ ಹೇಳಬೇಕು ಅಂದರೆ ನಾನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ನಾನು ಅವನಿಗೆ ಸ್ಟಾರ್ಟ್ ಕೂಡ ಮಾಡಿದೆ. ಬಟ್ ಅವನು ಫಾರ್ಮುಲಾ ಮಿಲ್ಕ್ನ ಅಷ್ಟು ಇಷ್ಟಪಡಲಿಲ್ಲ. ಸೊ ಅವನಿಗೆ ಫಾರ್ಮುಲಾ ಮಿಲ್ಕ್ ನಾನೇನು ಕೊಡಲಿಲ್ಲ. ಬಿಕಾಸ್ ಅವ್ನಿಗೆ ಟ್ರೈ ಮಾಡಿದೆ. ಬಿಕಾಸ್ ಅವ್ನಿಗೆಂದು ತುಂಬ ಸಣ್ಣ ಇದ್ನಲ್ಲ ಸಿಂಬ. ಸೊ ಏನಕ್ಕೆ ಅವ್ನಿಗೇನಾದರೂ ಹಾಲು ಕಡಿಮೆ ಆಗ್ತಿದೆಯಾ ಅಂತ ಹೇಳಿಬಿಟ್ಟು ಒಮ್ಮೆ ಟ್ರೈ ಮಾಡೋಣ ಅಂತ ಫಾರ್ಮುಲಾ ಮಿಲ್ಕ್ ಇದನ್ನ ತೊಗೊಂಬಂತು ಅವನಿಗೆ ಬಾಟಲೆಲ್ಲ ಹಾಕಿ ಟ್ರೈ ಮಾಡಿದೆ. ಬಟ್ ಅವನು ಕುಡಿಲಿಲ್ಲ. ಸೊ ಸರಿ ಆಯಿತು ಬೇಡ ಬಿಡು ಅಂತ ಹೇಳಿ ಮತ್ತೆ ನನ್ನ ಹಾಲನ್ನೇ ಅವನಿಗೆ ಫೀಡ್ ಮಾಡಿದೆ. ನಾನು ಲಕ್ಷಿತ್ಗೂ ಕೂಡ ಫಾರ್ಮುಲಾ ಮಿಲ್ಕ್ ಏನೂ ಕೊಟ್ಟಿದ್ದಿಲ್ಲ. ಬಿಕಾಸ್ ಲಕ್ಷಿತ್ ಹಾಗೇನೆ ತುಂಬ ಅವನು ಹೆಲ್ದಿಯಾಗಿದ್ದ, ತುಂಬಾ ಗುಂಡು ಆಗಿದ್ದ. ಸೊ ಅವನಿಗೆ ಯಾವತ್ತೂ ಫಾರ್ಮುಲಾ ಮಿಲ್ಕ್ ಅವಶ್ಯಕತೆ ಆಗಲಿಲ್ಲ. ಸಿಂಬಾಗೆ ಪ್ರಾಬಬ್ಲಿ ಬೇಕೇನೋ ಅಂತ ಅನ್ಕೊಂಡೆ. ಬಟ್ ಸಿಂಬಾನು ಕೂಡ ಆಮೇಲೆ ಫಾರ್ಮುಲಾ ಮಿಲ್ಕ್ನ ಏನು ಅವ್ನಿಗೆ ಇಷ್ಟ ಆಗಲಿಲ್ಲ, ಅವ್ನು ಕುಡಿಲಿಲ್ಲ. ಆ್ಯಂಡ್ ಫಾರ್ಮುಲಾ ಮಿಲ್ಕ್ ಕೊಡೋದು ತಪ್ಪ ಅಂತ ಕೂಡ ತುಂಬಾ ಜನ ಕೇಳ್ತಾ ಇದ್ದಾರೆ. ಸೊ ಫಾರ್ಮುಲಾ ಮಿಲ್ಕ್ ಕೊಡೋದು ಡೆಫಿನೆಟ್ಲಿ ತಪ್ಪಲ್ಲ. ಇಫ್ ಬೈ ಚಾನ್ಸ್ ಅಮ್ಮಂಗೆ ಹಾಲು ಕಡಿಮೆ ಇದೆ ಅಥವಾ ಅಮ್ಮಂಗೆ ಹಾಲು ಬರ್ತಾನೆ ಇಲ್ಲ ಅಂತ ಅಂದಾಗ ದೇರ್ ಇಸ್ ನೋ ಅದರ್ ವೇ. ನೀವು ಲೈಕ್ ಈ ಥರ ಹಸುವಿನ ಹಾಲು ಕೊಡೋದಕ್ಕಿಂತ ಫಾರ್ಮುಲಾ ಮಿಲ್ಕ್ ಕೊಡೋದು ತುಂಬಾನೇ ಬೆಟರ್. ಇನ್ಫ್ಯಾಕ್ಟ್ ಫಾರ್ಮುಲಾ ಮಿಲ್ಕ್ನ ತಾಯಿಯಿಂದಿರ ಹಾಲು ಇದರಿಂದಾನೇ ಮಾಡಿರೋದು ಅಂತ ಕೂಡ ಹೇಳ್ತಾರೆ. ಸೊ ಡೆಫಿನೆಟ್ಲಿ ಫಾರ್ಮುಲಾ ಮಿಲ್ಕ್ ಏನಾದರೂ ನಿಮಗೆ ಹಾಲು ಬರ್ತಾ ಇಲ್ಲ, ತುಂಬ ಕಡಿಮೆ ಇದೆ ನಿಮ್ಮಲ್ಲಿ ಅಂತಂದರೆ ನೀವು ಫಾರ್ಮುಲಾ ಮಿಲ್ಕ್ ಕೊಡಬಹುದು. ಬಟ್ ಅದನ್ನು ನಿಮ್ಮ ಡಾಕ್ಟರ್ ಅಂದರೆ ನಿಮ್ಮ ಪೀಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡಿ ನೀವು ಕೊಡಿ. ಬಿಕಾಸ್ ಪೀಡಿಯಾಟ್ರಿಷಿಯನ್ ಒಂದು ಪ್ರಾಪರ್ ಆ ಒಂದು ಫಾರ್ಮುಲಾ ಮಿಲ್ಕ್ ಪೌಡರ್ದು ಇದನ್ನೆಲ್ಲ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಅದನ್ನ ನೀವು ಕೊಡಿ. ಸೊ ಆದಷ್ಟು ಇದನ್ನೆಲ್ಲ ನೀವು ನಿಮ್ಮ ಪೀಡಿಯಾಟ್ರಿಷಿಯನ್ ಹತ್ರ ಕನ್ಸಲ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಸಿಂಬಾದು ಬಟ್ಟೆಗಳೆಲ್ಲ ಜೋಡಿಸ್ತಾ ಇದೆ ಬಿಕಾಸ್ ತುಂಬ ಹರಡ್ಬಿಟ್ಟಿದೆ. ಆ್ಯಂಡ್ ಇವ್ರುಗಳದ್ದು ಕ್ಯಾಪ್ಸ್ ಕೂಡ ಇಲ್ಲೇ ಇಟ್ಟಿದ್ದೀನಿ. ಸೊ ಈ ಥರ ಪಾರ್ಟಿಷನ್ ಮಾಡಿಟ್ಟಿರ್ತೀನಿ. ನಾನು ನೋಡಿದ್ರೆ ಇಲ್ಲೆಲ್ಲ ಒಂದು ಹೊಸ ಬಟ್ಟೆಗಳಿದೆ. ಆ್ಯಂಡ್ ಈ ಕಡೆ ಎಲ್ಲ ಒಂದು ಡೈಲಿ ವೇರ್ ಬಟ್ಟೆಗಳಿದೆ. ಸೊ ಇಲ್ಲೇ ಮೇಲ್ಗಡೆ ಎಲ್ಲ ಪ್ಯಾಂಟ್ಸ್ ಆ್ಯಂಡ್ ಶಾರ್ಟ್ಸ್, ಕೆಳಗಡೆ ಎಲ್ಲ ಟೀ ಶರ್ಟ್ಸ್. ಸೊ ಈ ರೀತಿಯಾಗಿ ಸ್ವಲ್ಪ ಪಾರ್ಟಿಷನ್ ಮಾಡಿ ಇಡ್ತೀನಿ. ಬಿಕಾಸ್ ಒಂದೇ ಕಡೆ ಇಟ್ಬಿಟ್ರೆ ಕನ್ಫ್ಯೂಷನ್ ಆಗಿಬಿಡುತ್ತೆ. ಕೆಳಗಡೆ ಬಂದು ನೋಡಿದ್ರೆ ನೀವು ಇನ್ನೂ ಫುಲ್ ಹೊಸ ಬಟ್ಟೆಗಳು, ಇನ್ನು ನಾನು ರ್ಯಾಪರ್ಸ್ ಬಿಚ್ಚಿರಲ್ವಲ್ಲ ಆ ರೀತಿಯಾದಂಥ ಬಟ್ಟೆಗಳು, ಆ ಕಡೆ ಸೈಡ್ ವಿಂಟರ್ ವೇರ್. ಸೊ ಇಷ್ಟೇ ಅವನ್ನ ಆದಷ್ಟು ನಾನು ಒಂದು ಇಷ್ಟರಲ್ಲೇ ಅವ್ನ ಬಟ್ಟೆಗಳು ಇರಬೇಕು ಅಂತ ಹೇಳ್ಬಿಟ್ಟು ಈ ರ್ಯಾಕ್ನ ತರಿಸಿದ್ದು. ಸೊ ಈ ರ್ಯಾಕ್ದು ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತುಂಬ ಜನ ಈ ರ್ಯಾಕ್ ಬಗ್ಗೆ ಕೂಡ ಕೇಳ್ತಾ ಇದ್ದೀರಾ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಚೆಕ್ಔಟ್ ಮಾಡ್ಕೊಳ್ಳಿ ಆಯ್ತಾ. ಲಚ್ಚು ನೋಡಿ, ಲಚ್ಚು ಆಕ್ಟಿಂಗ್ ಮಾಡ್ಬೇಡ, ಇದೇ ಸಬ್ಸ್ಕ್ರೈಬರ್ಸ್ ನಿಂಗೂ ಇರೋದು. ಮಾತಾಡು ಸುಮ್ನೆ. ಏನು ಮಗಲ್ಲಿ ಪಾಟಿ ಮಾಡಿದ್ದೇನೆ, ಫಸ್ಟ್ ಬರ್ಸ್ಬಿಟ್ಟು ಬರ್ತೀನಿ. ನೋಡಿ ನೋಡಿ ಹೆಂಗ್ ಆಡ್ತಾ ಇದ್ದಾರೆ ನೋಡಿ. ಲಡ್ಡು ಯಾಕೆ ಯಾಕಪ್ಪ ಅವ್ನ ಮುಖ ಮಾತ್ರ ತೋರಿಸ್ತೀನಿ. ಯಾಕೆ ಇಷ್ಟ ಇರೋದು? ಅವ್ನ್ ಕರ್ಕ ಮಾಡೋನೆ ಸುಮ್ಮನೆ ಅದ್ರ ಸಂಧಿ ಹೇಳ್ತಾರೆ. ಯಾಕೆ ಇಷ್ಟ ಇದೆಯಾ? ಯಾಕೆ ಅಕ್ಕ ಏನ್ ಗೊತ್ತಾ, ಈ ಟೋಪಿನ ನನ್ ಮಗನ್ ಕೊಟ್ಟಿದ್ದು ಹಾಕು ಅಂತ. ಆಮೇಲೆ ನಾವು ಚಶ್ಮಾ ಅಂಗಡಿಗೆ ಹೋದ್ವಾ, ಸಣ್ಣ ತಗೊಂಡ್ಬಿಟ್ಟು ಇವನ್ಗ ಹಾಕ್ಬಿಟ್ಟು ನಿನ್ ಮಗನ ಬಿಡು ಹಂಗ ಹೆಂಗೋ ಅಂದ್ರೆ ಅಕ್ಕ ಕೇಳ್ಬೇಡಿ. ನೀನ್ ನಿಜವಾಗ್ಲೂ ಎಂತಳು ಗೊತ್ತಲ್ಲಚ್ಚು ನೀನು ಅಂತ ನಿನ್ ಮಗ ಬೇರೆ ಅವ್ನ್ ಬೇರೆನೇನೆ ಕೇಳಿದ್ರೆ ನನಗೆ ಫಸ್ಟ್ ನನ್ ಮಗ ಪ್ರಯಾರಿಟಿ, ಆಮೇಲೆ ನಿನ್ ಮಗ ಕೊಡ್ತೀನಿ ಅಂತ. ಯಪ್ಪ ನಾನು ನಿಜವಾಗ್ಲೂ ಈ ತರ ಎಲ್ಲ ಮಾತಾಡೋದಿಲ್ಲ. ಇವಳೆ ನನ್ನ ತಂಗಿ ಇಂಥವೇ ಮಾತಾಡೋದಿಲ್ಲ. ಲಡ್ಡ ಲಡ್ಡ ಲಡ್ಡಪ್ಪ ಲಡ್ಡು 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 ಲಡ್ಡು. ಆ್ಯಂಡ್ ಫ್ರೆಂಡ್ಸ್, ಇವಾಗ ಬಂದು ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಸೊ ಇದು ಬಂದು ನೈಟ್ ಡಿನ್ನರ್ಗೆ ಅಂತ ಮಾಡಿದ್ದು. ಇದು ಬಂದು ಹಿತ್ಲವರೆಕಾಯಿ ಅಂತ ಕರಿತೀವಲ್ಲ, ಹಿತ್ಲವರೆಕಾಯಿ ಅಥವಾ ಚಪ್ರದವರೆಕಾಯಿ ಅಂತಲೂ ಕೂಡ ಕರಿತೀವಿ. ಸೊ ಅದು ಹಾಗೂ ಆಲೂಗೆಡ್ಡೆನ ಹಾಕಿ ಪಲ್ಯನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು ಊಟ ಮಾಡೋದಕ್ಕಂತೂ. ಅಂದರೆ ಎಸ್ಪೆಷಲಿ ಚಪಾತಿಗೆ ಆಗಲಿ, ಈ ಥರ ರೊಟ್ಟಿ ಬಳಿಯೋ ರೊಟ್ಟಿ ಇರುತ್ತಲ್ಲ ಅದಕ್ಕೆ ಆಗಲಿ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಸೊ ಇದ್ರದ್ದೊಂದು ಸಿಂಪಲ್ ರೆಸಿಪಿ, ಬಟ್ ಸ್ವಲ್ಪ ಮಾಡೋ ರೀತಿ ವಿಧಾನ ಬೇರೆ. ಸೊ ಈ ಒಂದು ಪಲ್ಯ ಬಂದು ನನಗೆ ಹಾಗೂ ಲಚ್ಚುಗಂತೂ ಸಿಕ್ಕಾಪಟ್ಟೆ ಇಷ್ಟ. ನಮಗೆ ಹಿತ್ಲವರೆಕಾಯಿ ಇದ್ರದ್ದು ಸಾಂಬಾರು ಕೂಡ ಅಷ್ಟೇ ತುಂಬ ಜಾಸ್ತಿ ಇಷ್ಟ. ಮನೆಯಲ್ಲಿ ತರಕಾರಿ ಸಾಂಬಾರು ಮಾಡ್ತಾರಲ್ಲ ಅದರಲ್ಲಿ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಿತ್ಲವರೆಕಾಯಿ ಅಂದರೆ ನೆನಪಾಗೋದೇನಪ್ಪ ಅಂದರೆ ಊರ ಕಡೆಗಳೆಲ್ಲ ಈ ಥರ ಮನೆ ಮೇಲೆ ಅಂಚಿರುತ್ತಲ್ಲ, ಅಂಚಿನ ಮೇಲೆಲ್ಲ ಹಾಕಿ ಬಿಟ್ಬಿಡ್ತಾರೆ, ಅದ್ರ ಬಳ್ಳಿ ಹಾಗೇ ಹೋಗ್ತಾ ಇರುತ್ತೆ. ಸೊ ಅದೆಲ್ಲ ನೆನಪಾಗುತ್ತೆ. ಬಟ್ ಇದ್ರ ಪಲ್ಯ ಮಾತ್ರ ಸಖತ್ತಾಗಿರುತ್ತೆ. ಊರ ಕಡೆ ಎಲ್ಲ ತುಂಬ ಜಾಸ್ತಿ ಮಾಡ್ತಾರೆ ಇದನ್ನ. ನಮ್ಮ ಸಿಟಿ ಕಡೆ ಅಂತೂ ನಮಗೆ ಗೊತ್ತಿಲ್ಲ ಯಾರ್ಯಾರು ಮಾಡ್ತಾರೆ ಅಂತ, ಬಟ್ ನಮ್ಮ ಮನೇಲಿ ನಮಗಂತೂ ಫೇವ್ರೇಟ್ ಇದು. ಸೊ ಇವಾಗ ಏನಿಲ್ಲ,
ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕಿ ಚಟಪಟ ಅನ್ನೋ ಅಷ್ಟರಲ್ಲಿ ನೆಕ್ಸ್ಟ್ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಿಟ್ಕೊಂಡಿದ್ನಲ್ಲ, ಸೊ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಈ ಒಂದು ರೆಸಿಪಿ ಬಂದು ತುಂಬಾ ಸಿಂಪಲ್, ಬೇರೆ ತರಕಾರಿ ರೆಸಿಪಿ ಮಾಡೋ ಥರನೇ ಮಾಡ್ಬೋದು ನೀವು ಇದನ್ನು. ನೆಕ್ಸ್ಟ್ ಇವಾಗ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದ ನಂತರ ಟೊಮ್ಯಾಟೊನ ಹಾಕಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿದೆ. ಬಿಕಾಸ್ ಟೊಮ್ಯಾಟೊ ಹಾಕಿದ ನಂತರ ಸಾಲ್ಟ್ ಹಾಕಿದ್ರೆ ಟೊಮ್ಯಾಟೊ ಬೇಗ ಕರಗುತ್ತೆ. ಆ್ಯಂಡ್ ಚೆನ್ನಾಗಿ ಇವಾಗ ಇದನ್ನು ಫ್ರೈ ಮಾಡ್ಕೊಂಡ ನಂತರ ಟೊಮ್ಯಾಟೊ ಒಂದು ಸ್ವಲ್ಪ ಸಾಫ್ಟ್ ಆಯಿತು ಅಂತ ಅನ್ನಿಸಿದಾಗ ಆಮೇಲೆ ಹಿತ್ತಲವರೆಕಾಯಿ ಮತ್ತು ಆಲೂಗೆಡ್ಡೆನ ಏನು ಇದು ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಹಿತ್ತಲವರೆಕಾಯಿನ ಯಾವತ್ತೇ ಆಗಲಿ ನೀವು ಈ ಥರ ಬಿಡಿಸ್ಬೇಕಾದ್ರೆ ಅದನ್ನ ಓಪನ್ ಮಾಡಿಬಿಟ್ಟು ಬಿಡಿಸಿ, ಬಿಕಾಸ್ ಅದರಲ್ಲಿ ಹುಳಗಳಿರುತ್ತೆ. ಸೊ ಅದಕ್ಕೆ ಪ್ರತಿ ಸತಿ ಹಿತ್ತಲವರೆಕಾಯಿ ಬಿಡಿಸ್ತಾ ಇದ್ದೀನಿ ಅಂದರೆ ಓಪನ್ ಮಾಡಿಬಿಟ್ಟೆ ಬಿಡಿಸಿ. ಆ್ಯಂಡ್ ಪಲ್ಯ ಅಲ್ಲಿ ಆಗ್ತಾ ಇರಬೇಕಾದ್ರೆ ಇಲ್ಲಿ ಸಿಂಬಾಗೆ ಸರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅವನಿಗೆ ಸರಿ ಬಂದ್ಬಿಟ್ಟು ನಾನು ಹಾಲು ಮತ್ತು ನೀರು, ಅರ್ಧ ಹಾಲು ಅರ್ಧ ನೀರು ಆ ಥರ ಹಾಕಿ ಮಾಡೋದು. ಆ್ಯಂಡ್ ಇವಾಗ ಇನ್ನೂ ನಾನು ಖಾರದ ಪುಡಿ ಏನೂ ಹಾಕಿಲ್ಲ, ಜಸ್ಟ್ ಹಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಎಣ್ಣೆನಲ್ಲೇ ಫ್ರೈ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಅದನ್ನು ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ನೈಟ್ ಹೊತ್ತು ನಮ್ಮ ಮನೇಲಿ ತುಂಬ ಜಾಸ್ತಿ ಈ ಥರ ಚಪಾತಿ ಪಲ್ಯನ ತಿನ್ನೋದ್ರಿಂದ ಡೈಲಿ ಒಂಥರ ಡಿಫ್ರೆಂಟ್ ವಿಧವಾದ ತರಕಾರಿ ಪಲ್ಯನ ತಿನ್ನೋದಕ್ಕೆ ಇಷ್ಟಪಡ್ತೀವಿ. ಕೆಲವೊಮ್ಮೆ ಈ ಥರ ತರಕಾರಿ ಸಾಂಬಾರು ಅಥವಾ ಮೊಳಕೆ ಸಾರು ಈ ಥರ ಎಲ್ಲ ಇದ್ದರೆ ಅದನ್ನೇ ತಿಂತೀವಿ. ಬಟ್ ಇಲ್ಲ ಅಂದರೆ ಈ ಥರ ಪಲ್ಯಗಳನ್ನ ಮಾಡ್ಕೊತೀವಿ. ಆ್ಯಂಡ್ ಹಿತ್ತಲವರೆಕಾಯಿ ಜೊತೆ ಆಲೂಗೆಡ್ಡೆ ಒಳ್ಳೆ ಕಾಂಬಿನೇಷನ್ ಕೂಡ ಆಗುತ್ತೆ. ಸೊ ಇವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದನ್ನ ಮತ್ತೆ ಅದಕ್ಕೆ ಫ್ರೈ ಮಾಡಿಕೊಂಡೆ. ಅದಾದ ನಂತರ ಖಾರದ ಪುಡಿ ಮನೆಯಲ್ಲೇ ಮಾಡಿದಂಥ ಸಾಂಬಾರು ಪೌಡರ್ನ ಹಾಕ್ಕೊಂಡು ಇದನ್ನ ನೀಟಾಗಿ ಒಂದು ಚೂರು ನೀರು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ಬಿಕಾಸ್ ಆಲ್ರೆಡಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದನ್ನ ಹಾಗೆ ಬೇಯಕ್ಕಿಟ್ಟೆ. ಅದು ಎಣ್ಣೆ ಬಿಡೋ ತನಕನೂ ಅದನ್ನು ಬೇಯಿಸಿ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಇವಾಗ ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ಬಟ್ ಸಿಂಬಾ ನೋಡ್ಬೋದು, ಅವನು ಕೂಡ ಜೊತೇಲಿ ಕೂತ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾನೆ ನನಗೆ. ಹೆಂಗೆ ಹೆಂಗೆ ಮತ್ತೆ ಕೊಡಿಸಿದ ಮಾಡ್ತಿದ್ಯಾ? ಆ ಪಲ್ಯದಲ್ಲಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕಾಯಿ ತುರಿನ ಹಾಕಿದ್ರೆ ಕೂಡ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಆ್ಯಂಡ್ ಕಾಯಿ ಇವಾಗ ಇರಲಿಲ್ಲ, ಅದಕ್ಕೇ ಹೊಡ್ಕೊತಾ ಇದ್ದೀನಿ. ಸೊ ಇದ್ರದ್ದು ಎಳ್ನೀರನ್ನ ನೀವು ಕುಡಿಯೋದಿಲ್ವಾ ಅಂತ ಕೇಳ್ಬೋದು. ಬಟ್ ಕೆಲವೊಮ್ಮೆ ನನಗೆ ಮೂಡಿದ್ದಾಗ ಕುಡಿತೀನಿ, ಇಲ್ಲಾಂದರೆ ಹಾಗೇ ಸುರಿಸ್ಬಿಡ್ತೀನಿ. ನನಗೆ ಎಳ್ನೀರು ಇಷ್ಟ, ಕಾಯಿದು ನೀರಿಗಿಂತ ಎಳ್ನೀರ್ದು ಅದು ಇಷ್ಟ ಜಾಸ್ತಿ. ಆ್ಯಂಡ್ ಎಸ್ ನೋಡಿ ಎಷ್ಟು ರೌಂಡಿಗೆ ಚೆನ್ನಾಗಿ ಬಂದಿದೆ. ಕೊಡ್ತಾ ಬಿಡ್ತೀನಿ ನಚ್ಚು, ಬೇಕು ಅಂತ ನಾನು ವಿಡಿಯೋ ಹಾಳು ಮಾಡೋಕ್ಕೆ ಅಂತಾನೆ ಮಾಡಬೇಡ. ಆ್ಯಂಡ್ ಈ ಒಂದು ಕಾಯಿ ತುರಿಯೋದು ತುರೆಮಣ್ಣೆನ ತುಂಬ ಜನ ಕೇಳ್ತಾ ಇದ್ರು, ಎಲ್ಲಿಂದ ಪರ್ಚೇಸ್ ಮಾಡಿದ್ದು ನೀವು ಅಂತ. ಸೊ ನಾವು ಇದನ್ನು ಬಂದುಬಿಟ್ಟು ನಮ್ಮ ಅತ್ತೆ ಕುಣಿಗಲಿಂದ ತಂದು ಕೊಟ್ಟಿದ್ದು. ನಮ್ಮ ಅತ್ತೆ ಅಂದರೆ ನಮ್ಮ ಡ್ಯಾಡಿಯವ್ರ ಅಕ್ಕ ಇದ್ದಾರಲ್ಲ, ಅವ್ರನ್ನ ತುಂಬ ಸತಿ ನನ್ನ ಬ್ಲಾಗ್ಸಲ್ಲಿ ನೋಡಿರ್ತೀರ. ಸೊ ಅವರು ಕುಣಿಗಲಿಂದ ತೊಗೊಂಬಂದು ಕೊಟ್ಟಿದ್ದು. ಇನ್ಫ್ಯಾಕ್ಟ್ ನಾನು ಸಪ್ರೇಟ್ ಮನೇಲಿದ್ದೆಲ್ಲ ಫಸ್ಟು, ಸೊ ಆವಾಗ ನನ್ನ ಹತ್ರನೂ ಕೂಡ ಇತ್ತು ಇದೇ ಥರದ್ದು. ತುಂಬ ಚೆನ್ನಾಗಿರುತ್ತೆ ಕಾಯಿ, ಅಲ್ಲ ಅಂದರೆ ಆ ಕಡೆ ಈ ಕಡೆ ಬೀಳೋದಿಲ್ಲ, ಚೆನ್ನಾಗಾಗುತ್ತೆ. ಅಕ್ಕ ಪಲ್ಯ ಮಾಡಾಯ್ತಾ? ಪಲ್ಯ ರೆಡಿ. ಪಲ್ಯಕ್ಕೆ ಗೊತ್ತಾ, ಈ ಸ್ಪೆಷಲಿ ಇದನ್ನ ಬಂದು ಹಿತ್ತಲವರೆಕಾಯಿ ಅಂತಾನೂ ಕರೀತಾರೆ, ಕೆಲವೊಬ್ರು ಚಪ್ರದವರೆಕಾಯಿ ಅಂತಾನೂ ಕರೀತಾರೆ. ಸೊ ಇದಕ್ಕೆ ಬಂದು ಈ ಥರ ಪಲ್ಯ ಎಲ್ಲ ಮಾಡಾದ್ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ ಟೇಸ್ಟ್. ಅದು ಒಂದು ಮುರಳಿಗೆ ಅಂತ ಒಬ್ರು ಬರ್ತಿದ್ರು ಗೊತ್ತಾ, ಸಖತ್ತಾಗಿ ಹಿಂಗೆ 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 ಹಂಗಿರುತ್ತೆ. ನಿನ್ನ ಮಗ ಯಾವ ಪಲ್ಯ ಮಾಡ್ತಾವನೆ ನೋಡೋ
ಏ ಜಿಂಜ್ರಾ ನೀನ್ ಚಪಾತಿ ಇಟ್ಟು ಮಿದ್ಬಿಟ್ಟಿದ್ದ ಇಡ್ಬೇಕು ತಾನೇ ಅಷ್ಟೊತ್ತಿಗೆ ಕಲ್ಸ್ಬಿಟ್ಟು. ನೀನು ನಾನು ಚಪಾತಿ ಇಟ್ಟು ಮಿದ್ದಿರೋದು ಗೊತ್ತಿಲ್ವಾ? ಯಾವ ಲೋಕದಲ್ಲಿ ಇದೆಯಾ ನೀನು? ನನ್ನ ಮಗನ ಲೋಕದಲ್ಲಿ. ಏನಮ್ಮ ಜಿಂಜಾ? ಏನ್ ಚಿನಿ ಇವತ್ತೇನು ಅಮ್ಮ ಮಗ ಬಿಟ್ಟು ವಿನ್ನಿಂಗ್ ಮಾಡ್ತಾ ಇದೀರಲ್ಲ? ಟ್ವಿನ್ನಿಂಗ್ ಮಾಡ್ತಾ ಇದೀವಿ ನಾವು. ಹೆಂಗೆ ನಾವು ಅವನಿಗೆ ದುಡ್ಡು ಸ್ವಲ್ಪ ಟೇಸ್ಟ್ ಮಾಡ್ತದೆ, ಇವಾಗ ಇನ್ನೂ ಬೇಕು. ಅಂಜಿ ಬಂಜಿ ಬಾ ಹಾಕೋಣ. ಇವಾಗ ಕರೆ ಹೋಗಲ್ಲ ಅನ್ಸುತ್ತೆ, ಅಷ್ಟು ಚೆನ್ನಾಗಿರೋ ಬಟ್ಟೆ ಹಾಳು ಮಾಡಿ. ಆ್ಯಂಡ್ ಫ್ರೆಂಡ್ಸ್, ಇವಾಗ ನೋಡ್ಬೋದು ನೀವು ಎಣ್ಣೆ ಬಿಟ್ಕೊಂಡಿದ್ದೆ ಅಲ್ವಾ? ಸೊ ಈ ರೀತಿ ಎಣ್ಣೆ ಬಿಟ್ಕೊಂಡಿದ ಮೇಲೆ ಕಾಯಿ ತುರಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಅಷ್ಟೇ ನಮ್ಮ ಪಲ್ಯ ಏನಿದೆಯೋ ರೆಡಿಯಾಗಿರುತ್ತೆ. ಸೊ ಇದೆಲ್ಲ ಬಂದುಬಿಟ್ಟು ಈ ಥರ ಊರ ಕಡೆ ತುಂಬ ಜಾಸ್ತಿ ಮಾಡ್ತಾರೆ. ಸ್ಪೆಷಲಿ ಈ ಥರ ಬಡಿಯೋ ರೊಟ್ಟಿ ಅಥವಾ ತೊಟ್ಟೆ ರೊಟ್ಟಿ, ಅಕ್ಕಿ ರೊಟ್ಟಿ ಇರುತ್ತಲ್ಲ, ಅದಕ್ಕೆಲ್ಲ ತುಂಬ ಒಳ್ಳೆ ಕಾಂಬಿನೇಷನು. ಚಪಾತಿಗೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಒಬ್ಬೇ ಟ್ರೈ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಈ ಒಂದು ಕಡಾಯಿದು ಒಂದು ಸ್ಪೆಷಾಲಿಟಿ ಏನು ಗೊತ್ತಾ? ಜಾಸ್ತಿ ತಳ ಹಿಡಿಯೋದಿಲ್ಲ. ಸೊ ಇದು ಬಂದು ನಾನು ಅಗ್ಯಾರೋ ಬ್ರ್ಯಾಂಡ್ದು ಪರ್ಚೇಸ್ ಮಾಡಿದ್ದು. ಸಖತ್ತಾಗಿದೆ ಇದ್ರ ಕಡಾಯಿ ಮಾತ್ರ. ಹನಿ ಕುಮ್ ಕಡಾಯಿ ಅಂತ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಪ್ರಮೋಟ್ ಮಾಡ್ತಾ ಇಲ್ಲ, ಬಟ್ ಹೇಳ್ತಾ ಇರೋದು ನಂಗೆ ಸಖತ್ ಇಷ್ಟ ಆಯಿತು. ಸೊ ನಮ್ಮ ಚಕ್ರದ ಅವರೆಕಾಯಿ ಪಲ್ಯ ರೆಡಿ. ನೀನು ಟೊಮಾಟೊ ಗೊಜ್ಜು ಯಾಕೆ ಮಾಡಿಲ್ಲ? ನನ್ನ ತಂಗಿ ಈ ಥರ ಒಳ್ಳೊಳ್ಳೆ ಪಲ್ಯ ತಿನ್ಲಿ ಅಂತ ನಾನಿದ್ರೆ ಬರೀ ಅವಾಗ್ಲಿಂದ ಟೊಮೆಟೊ ಗೊಜ್ಜೇ ಕೂತವಳು. ಯಾಕೆ 2 ಟೊಮೆಟೊ ಕಟ್ ಮಾಡಿಬಿಟ್ಟು ಈರುಳ್ಳಿ 1 ಕಟ್ ಮಾಡಿಬಿಟ್ಟು ಟೊಮೆಟೊ ಗೊಜ್ಜು ಮಾಡ್ಬಿಟ್ಟು. ನಂಗೆ ಬೇಡ, ನಂಗೆಲ್ಲ ಟೊಮೆಟೊ ಗೊಜ್ಜು ಇರಬೇಕು. ಗ್ಯಾಸ್ ಆಫ್. ಮುಗ್ದೋಯ್ತು ನಮ್ಮ ಪಲ್ಯ. ನಾನು ಹಿಟ್ಟು ಕೂಡ ಮಿದ್ದಿಟ್ಟಿದ್ದೀನಿ, ಸರಿನೂ ಕೂಡ ಮಾಡಿಟ್ಟಿದ್ದೀನಿ. ಫಸ್ಟ್ ಒಂದು ಸರಿ ತಿನ್ನಿಸ್ತೀನಿ, ಅದಾದ್ಮೇಲೆ ಬಂದು ಚಪಾತಿ ಮಾಡ್ತೀನಿ. ಓಕೆ ಮಗ್ನೆ, ಮುಗ್ದೋಯ್ತು ಕಣೋ. ಟೊಮೆಟೊ ಗೊಜ್ಜು ಯಾವಾಗ ಮಾಡ್ತೀಯಾ? ಟೊಮೆಟೊ ಗೊಜ್ಜು ಯಾವಾಗ? ಎಂತ ಟಾರ್ಚರ್ ಮಾರಾಯ ಇದು. ತಗೊಳ್ಳ ಹೋಗತ್ತೆ ನಾನು. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಶೌಟ್ ಔಟ್ ಕೊಡುವಂಥ ಟೈಮ್. ಸೊ ಫಸ್ಟ್ ಕಾಮೆಂಟ್ ಬಂದ್ಬಿಟ್ಟು ಇವತ್ತಿಂದು ಸುಮಾ SE89 ಅಂತ. ಸೊ ಪುನೀತ್ ಅಣ್ಣ ಥರನೇ ನಮ್ಮ ಮನೆಯಲ್ಲೂ ಮಕ್ಕಳಿಗೆ ಏನೂ ಕಷ್ಟ ಆಗಬಾರ್ದು, ನಿಮ್ಮ ವ್ಲಾಗ್ ನೋಡ್ತಾ ನಾನು ನನಗೆ ರಿಲೇಟ್ ಮಾಡ್ಕೊತೀನಿ. ಆ್ಯಂಡ್ ನೀವು ಸಿಂಬಾಗೆ ಕಿವಿ ಚುಚ್ಚೋ ವ್ಲಾಗ್ ಹಾಕಿದ್ರಲ್ಲ, ಅದು ಅಷ್ಟೇ. ನನ್ನ ಹಸ್ಬೆಂಡ್ ಕೂಡ ಹಾಗೆ ಶಾಸ್ತ್ರ ಅಂತ ಮಕ್ಕಳಿಗೆ ಹಿಂಸೆ ಕೊಡ್ತೀರಾ ಅಂತ ಬೈತಾರೆ. ಆ್ಯಂಡ್ ನೀವು ಸ್ಯಾರೀಲಿ ತುಂಬ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿದ್ದೀರಾ, ಹಾರ್ಟ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೌದು, ಪ್ರಾಬ್ಲಮ್ ನಂಗೆ ಅನಿಸುತ್ತೆ ಎಲ್ಲ ಗಂಡಸರು ಒಂದೇ ಥರ ಇರ್ತಾರೆ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಉಷಾ ಸುರೇಶ್ ಹಂಚಿನಾಲ್ ಅಂತ. ಸೊ ಅವ್ರು ಕಾಮೆಂಟ್ ಮಾಡಿದ್ದಾರೆ, ಹಾಯ್ ಸುಪ್ರಿಯಾ, ನಿಮ್ಮಿಬ್ಬರ ಮಕ್ಕಳು ತುಂಬ ಬೆಳ್ಳಗಿದ್ದಾರೆ, ಇವ್ರನ್ನ ನೋಡಿದ್ರೇ ತುಂಬ ಖುಷಿ ಆಗುತ್ತೆ, ಸ್ಟ್ರೆಸ್ ಇರೋದೆಲ್ಲ ಮರೆತು ಹೋಗುತ್ತೆ, ಲವ್ ಯು ಸಿಂಬಾ ಆ್ಯಂಡ್ ಲಕ್ಷಿತ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಕ್ಕಳುಗಳನ್ನ ನೋಡಿದ್ರೇ ಒಂಥರ ಖುಷಿ, ಸ್ಟ್ರೆಸ್ ಎಲ್ಲ ಮರೆತೋಗೋ ಥರ ಫೀಲ್ ಆಗುತ್ತೆ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಕಾಮೆಂಟ್ ಬಂದುಬಿಟ್ಟು ಡಿ ಬಾಸ್ ಹುಡುಗಿ 652 ಅಂತ. ಸೊ ಅವರು, ಅಕ್ಕ ನಿಮ್ಮ ಅತ್ತೆ ವೇರ್ ಮಾಡಿರೋ ಸೀರೆ ನೀವು ಲಾಸ್ಟ್ ಟೈಮ್ ಕೊಡಿಸಿರೋ ಸೀರೆ ಅಲ್ವಾ, ತುಂಬ ಚೆನ್ನಾಗಿ ಇದೆ ಅಂತ ಕಾಮೆಂಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೌದು, ಅದೇ ಸೀರೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಮ್ಮಗೂ ಕೂಡ. ನೆಕ್ಸ್ಟ್ ಕಾವ್ಯ ಗೌಡ 162 ಅವ್ರು ಕಾಮೆಂಟ್ ಮಾಡಿದ್ದಾರೆ, ರಿಯಲಿ ವೆರಿ ಇನ್ಸ್ಪೈರಿಂಗ್, ಹೌ ಟು ಬಿ ಗುಡ್ ಡಾಟರ್ ಇನ್ ಲಾ, ವಿ ವಿಲ್ ಗೆಟ್ ಮೋಟಿವೇಟೆಡ್ ಅಂತ. ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತಿಲ್ಲ ನಾನು ಎಷ್ಟು ಮೋಟಿವೇಟ್ ಮಾಡ್ತೀನಿ ಹಾಗೂ ಏನು ಅಂತ, ಬಟ್ ನಾನು ಇರೋದೇ ಹೀಗೆ. ಆ್ಯಂಡ್ ಹೀಗಿದ್ದರೆ ಪ್ರಾಬ್ಲಿ ಯಾವುದೇ ಥರದ ಪ್ರಾಬ್ಲಮ್ಸು ಕೂಡ ಬರೋದಿಲ್ಲ ಅಂತ ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಬ್ರೇಕ್ಫಾಸ್ಟ್ ಡಿನ್ನರ್. ನನ್ನ ಗಂಡನಿಗೆ ಮೊದಲು ಡಿನ್ನರ್ ತಗೋರಪ್ಪ. ತಗೋ, ಯಮ್ಮಿ ಯಮ್ಮಿ ಡಿನ್ನರ್ ತಗೋ ತಗೋ ತಗೋ. ಇದನ್ನ ಯಾಕೆ ತೆಗ್ದಿದ್ಯಾ ಅಕ್ಕ? ಇದು ಮೇಲ್ಗಡೆ ಅಲ್ಲಿ ಏನೋ ತಗೋತಾ ಇದೆ. ಇವಾಗ ಪುನೀತಂಗೆ ಕೇಳೋಣ ಬನ್ನಿ, ಹೇಗೆ ಅನಿಸ್ತು ಅಂತ. ನನ್ನ ಫೇಸ್ ಏನು ಮೇಕಪ್. ಡಿ ಹೆಂಗಿತ್ತು ಚಪಾತಿ ಪಲ್ಯ? ತುಂಬ ಚೆನ್ನಾಗಿತ್ತು ಇವತ್ತು ಪಲ್ಯ. ಚೆನ್ನಾಗಿತ್ತಾ? ನನ್ನ ಗಂಡನಿಗೆ ಆ ಥರ ಪಲ್ಯ ಮಾಡಿದ್ರೆ ಸಖತ್ತು ಇಷ್ಟ, ಎಷ್ಟು ಪಲ್ಯ ಬೇಕಾದರೂ ತಿಂತಾರೆ. ವೆಜಿಟೇಬಲ್ ಪಲ್ಯ ಅಂದರೆ ಯಾವುದಾದ್ರೂ ತಿಂತೀನಿ, ನಂಗೆ ತುಂಬ ಇಷ್ಟ. ಚೆನ್ನಾಗಿತ್ತಲ್ವ? ಇವಾಗ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಮಜ್ಜಿಗೆನ ಒಂದು ಸ್ವಲ್ಪ ಇವಾಗ ಇಷ್ಟು ಚೆನ್ನಾಗಿರೋ ಪಲ್ಯ ಮಾಡಿದ್ದೀನಲ್ಲ, ಏನಾದರೂ ಗಿಫ್ಟ್ ಕೊಡು ನನಗೆ. ಏನು ಕೊಡಲಿ? ಏನು ಕೊಡ್ತೀಯ ಹೇಳು? ಏನು ಕೊಡಲಿ? ಏನು ಕೊಡ್ತೀಯ ಹೇಳ್ರಿ? ಏನು ಕೊಡ್ಬೇಕು ಹೇಳು? ಒಂದು ರಿಂಗ್ ಕೊಡ್ಸೋತ್ತಿಗೆ.
ಬರೀ ಇದೇ ಆಯ್ತು ಅಂತೀಯ. ಜಾತ್ರೆದಾ? ಇವಾಗ ಹೆಂಗಿದ್ಯಾ ನೋಡು. ಏನ್ ಹೇಳ್ದೆ? ಕ್ಯಾಮ್ರಾ ಮುಂದೆ ಹೇಳು, ಕ್ಯಾಮ್ರಾ ಮುಂದೆ ಹೇಳು. ಏನಂದೆ? ಹೇಳ್ರಿ, ಹೇಳು, ಹೇಳ್ರಿ. ಜಾತ್ರೆ ರಿಂಗ? ಹ್ಞೂ, ಜಾತ್ರೆ ರಿಂಗು. ಬಾ, ಆಯ್ತು, ಜಾತ್ರೆಗಾದ್ರೂ ಕರ್ಕೊಂಡು ಹೋಗು ಬಾ ಫಸ್ಟು. ಲಚ್ಚು ಚಪಾತಿ ಮಾಡ್ತಾ ಇದ್ದಾಳೆ. ಬಿಕಾಸ್ ಹಣ್ಣು. ಮಮ್ಮಿ ಹೆಂಗೈತೆ ಪಲ್ಯ? ಚೆನ್ನಾಗೈತಾ? ಅದೊಂಥರ ಪೊರಿಲ್ ತರ ಮಾಡಿದ್ದು. ಚೆನ್ನಾಗಿದಲ್ಲ? ನೀನ್ ತಿನ್ನಲ್ವೇನೆ? ಯಾಕೆ? ನಂದು ಯಾಕೆ ಯವ್ವ ನೀನ್ ತಿನ್ನಲ್ವಾ? ನನ್ಗೆ ಹಾಕೊಟ್ಟಿಲ್ಲ ಇನ್ನ ಅಕ್ಕ, ಅದಕ್ಕೆ ನಾನ್ ತಿಂದಿಲ್ಲ. ನಮ್ಮ ಅಕ್ಕ ಹಾಕೊಟ್ರೆ ಮಾತ್ರ ನಾನು ತಿನ್ನೋದು. ನಿಂಗೆ ಕೈ ಕೊಟ್ಟಲ್ವಾ ದೇವರು? ಲಡ್ಡುನ ನೋಡಿ ಅಮ್ಮಮ್ಮನ ಒದ್ಕೊಂಡು ಕೂತೈತೆ. ಲಡ್ಡು ಅಮ್ಮಮ್ಮನ ಒದ್ಕೊಂಡು ಕೂತೈತೆ.